ಸ್ನೇಹಿತರೆ, ಹಣದ ನಿರ್ವಹಣೆಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಹಣವನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತಂದರೆ ಕೆಲವೊಂದು ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ಸ್ನೇಹಿತರೆ. ಅದರಲ್ಲಿ ಮೊದಲನೇಗೆ ಬರೋದು ಬಜೆಟಿಂಗ್. ನಾವು ಬಜೆಟ್ ಪ್ಲ್ಯಾನ್ ಮಾಡಬೇಕು ಸ್ನೇಹಿತರೆ. ಬಜೆಟ್ ಅಂದ ತಕ್ಷಣ ಕೆಲವಾಗ ನಗು ಬರ್ಬೋದು, ಏನಪ್ಪ ನನಗೆ ಬರೋವಂಥ ಹಣ ಸಣ್ಣದಾಗಿದೆ, ಅದನ್ನು ಉಳಿತಾಯ ಮಾಡಲಿಕ್ಕೆ ಅಥವಾ ಬಳಸಲಿಕ್ಕೆ ಬಜೆಟ್ ಮಾಡೋದ ಅಂತ ನೀವು ನಗೋಬೋದು ಸ್ನೇಹಿತರೆ. ನೀವು 10,000 ರೂಪಾಯಿನಾರು ದುಡೀರಿ, 1,00,000 ರೂಪಾಯಿನಾರು ದುಡೀರಿ, ನಿಮಗೆ ಬಜೆಟಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಿಮ್ಮ ಹಣ ಎಲ್ಲಿ ಹೋಗ್ತಾಯಿದೆ, ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಬಳಸ್ತಾ ಇದ್ದೀರಾ ಅಥವಾ ಉಳಿಸೋಕ್ಕೆ ಯಾಕೆ ಆಗ್ತಿಲ್ಲ ಅನ್ನೋದನ್ನ ನೀವು ತಿಳ್ಕೊಳೋಕ್ಕೆ, ಅಥವಾ ನಿಮ್ಮ ಕೈನಲ್ಲಿ ತಿಂಗಳ ಕೊನೆಯಲ್ಲಿ ಒಂದು ಸ್ವಲ್ಪನಾದ್ರು ಹಣ ಉಳಿತಾಯ ಆಗಬೇಕು ಅಂತಂದರೆ ನೀವು ಬಜೆಟ್ ಪ್ಲ್ಯಾನ್ನ ಮಾಡಲೇಬೇಕು ಸ್ನೇಹಿತರೆ. ಇಲ್ಲಾಂದರೆ ಬರಿಗೈ ಆಗೇ ಇರ್ತೀರ. ನಿಮ್ಮ ಫೈನಾನ್ಷಿಯಲ್ ಕ್ರೈಸಸ್ಸು ನಿಮಗೆ ರಿಪೀಟ್ ಆಗ್ತಾ ಇರ್ತೈತೆ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದಂದರೆ ಬಜೆಟಿಂಗ್ನ ಮಾಡೋದು ಭಾಳ ಇಂಪಾರ್ಟೆಂಟು. ನಾನಂತಲ್ಲ, ಪ್ರತಿಯೊಬ್ಬರು ಹೇಳೋದು ಬಜೆಟಿಂಗ್ ಮಾಡಿ ಅಂತಲೇ ಹೇಳ್ತಿದ್ದಾರೆ. ಹಾಗಾಗಿ ಬಜೆಟನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಒಂದು ಉದಾಹರಣೆ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಇರ್ತಾನೆ, ಆತ ಒಂದು 10,000 ರೂಪಾಯಿ ಸಂಬಳ ತೊಗೊತಾ ಇರ್ತಾನೆ, ಬಾಡಿಗೆ ಮನೇಲಿ ಇರ್ತಾನೆ ಅಂತಂದರೆ ಆತ ಹೇಗೆ ಬಜೆಟ್ ಪ್ಲ್ಯಾನ್ ಮಾಡ್ಬೋದು ಅನ್ನೋದು ಎಕ್ಸಾಂಪಲ್ಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. 10,000 ರೂಪಾಯಿ ಅಂದ ತಕ್ಷಣ ಅವನಿಗೆ 10,000 ರೂಪಾಯಿ ಕಂಪ್ಲೀಟಾಗಿ ಸಿಗೋಲ್ಲ. ಯಾಕೆಂದರೆ ಅವನಿಗೆ ಕೆಲವು ಡಿಡಕ್ಷನ್ಸ್ಗಳು ಆಗ್ಬೋದು. ಹಾಗಾಗಿ 9,500 ರೂಪಾಯಿನ ನಾವು ತೊಗೊಳೋಣ, 500 ರೂಪಾಯಿ ಡಿಡಕ್ಷನ್ಗೆ ಬಿಟ್ಬಿಡೋಣ. ಹಾಗೆ 9,000 ರೂಪಾಯಲ್ಲಿ ಪ್ಲ್ಯಾನ್ ಮಾಡಿದ್ರೆ ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಅವನು ಬಾಡಿಗೆ ಮನೇಲಿ ಇರೋಂಥ ತಕ್ಷಣ ಬಾಡಿಗೆ ಕಟ್ಟಲೇಬೇಕು. ಅದು ಒಂದು 3,000 ರೂಪಾಯಿ ಅಂತ ತಿಳ್ಕೊಳ್ಳೋಣ. ಬಾಡಿಗೆ ಕಟ್ಟಿದ್ದಾನೆ, ಬರೀ ಮನೇಲಿದ್ದಾನೆ ಅಂತಂದರೆ ಮನೆಯಲ್ಲೇ ಹಂಗೆ ಇರೋಕ್ಕಾಗಲ್ಲ. ಅವನಿಗೆ ಊಟಕ್ಕೆ ಅವನಿಗೆ ದಿನಸಿ ಬೇಕೇ ಬೇಕಾಗುತ್ತೆ. ದಿನಸಿಗೆ ಅಂದರೆ ಒಂದು 2,500 ರೂಪಾಯಿ ಎತ್ತಿಡೋಣ ತಿಂಗಳಿಗೆ ಅವನಿಗೆ ದಿನಸಿಗೆ ಖರ್ಚಿಗೆ ಅಂತ. ಹಾಗೆ ದಿನಸಿ ತಂದ ತಕ್ಷಣವೇ ಬರೀ ಅವನು ದಿನಸಿ ಇದೆ, ಮನೆ ಇದೆ ಅಂದ ತಕ್ಷಣ ಅವನು ಇರೋಕ್ಕಾಗಲ್ಲ. ಅವನಿಗೆ ಗ್ಯಾಸ್ ಬೇಕಾಗುತ್ತೆ, ಕರೆಂಟ್ ಬೇಕಾಗುತ್ತೆ, ಹಾಗೆ ನೀರು ಕೂಡ ಅವಶ್ಯಕತೆ ಇದೆ. ಆ ನೀರು ಇಷ್ಟು ಖರ್ಚಿಗೆ 1,500 ರೂಪಾಯಿನ ಖರ್ಚು ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಹಾಗೆ ದಿನಸಿ ಆಯಿತು, ಕರೆಂಟ್ ಆಯಿತು, ಗ್ಯಾಸ್ ಆಯಿತು, ಮನೆ ಆಯಿತು. ಆದರೆ ಓಡಾಡೋಕ್ಕೆ ಅವನಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅಂತ ಬೇಕಲ್ಲ, ಅದಕ್ಕೆ 1,000 ರೂಪಾಯಿನ ತೊಗೊತಾನೆ, ಖರ್ಚು ಮಾಡ್ತೀನಿ ಅಂತ ಅಂದ್ಕೊಳೋಣ. ಇವೆಷ್ಟೆಲ್ಲ ನಾವು ಒಟ್ಟಾರೆ ನಾವು ಲೆಕ್ಕಾಚಾರ ತೊಗೊಂಡ್ರೆ 8,000 ರೂಪಾಯಿ ಖರ್ಚು ಮಾಡಿದೆ ಸ್ನೇಹಿತರೆ. ಯಾಕೆಂದರೆ 3,000 ರೂಪಾಯಿ ಬಾಡಿಗೆ ಕೊಟ್ಟರೆ 2,500 ರೂಪಾಯಿ, ದಿನಸಿ ಕೊಟ್ಟರೆ 1,500 ರೂಪಾಯಿ. ಈ ಥರ ಖರ್ಚು ಮಾಡಿದ್ರೆ 1,000 ರೂಪಾಯಿ ಅವನ್ನ ಟ್ರಾನ್ಸ್ಪೋರ್ಟೇಷನ್ಗೆ ಖರ್ಚು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ 8,000 ರೂಪಾಯಿ ಖರ್ಚಾಗಿದೆ. ಅವನ ಹತ್ರ ಇರೋದು 9,500ದಲ್ಲಿ 8,000 ರೂಪಾಯಿ ಖರ್ಚಾಗಿದೆ. ಇನ್ನು ಮಿಕ್ಕಿದ್ದು 1,500 ರೂಪಾಯಿ. ಆ 1,500 ರೂಪಾಯಿ ಉಳಿತಾಯ ಅಂತ ಎತ್ತಿಟ್ರು 1 ವರ್ಷದಲ್ಲಿ 18,000 ರೂಪಾಯಿ ಉಳಿತಾಯ ಆಗುತ್ತೆ ಸ್ನೇಹಿತರೆ. ಪ್ಲಸ್ ಬಡ್ಡಿನೂ ಸೇರಿಸಿದ್ರೆ 19,000 ರೂಪಾಯಿ ಅವನ ಕೈನಲ್ಲಿ ಇರ್ತೈತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಬಜೆಟಿಂಗ್ ಪ್ಲ್ಯಾನು. ಈ ಥರ ಮಾಡಿಕೊಂಡ್ರೆ ನೀವು ಹಣವನ್ನು ಉಳಿತಾಯ ಮಾಡ್ಬೋದು. ಅಲ್ಪ ಸ್ವಲ್ಪನೂ ಉಳಿತಾಯ ಮಾಡ್ಬೋದು. 100 ರೂಪಾಯಿ ಉಳಿದ್ರೂ ಒಂದು ತಿಂಗಳಿಗೆ ನೀವು ಆರ್ ಡಿ ಮಾಡಿದ್ರೂ ವರ್ಷಕ್ಕೆ ನಿಮಗೆ 1,000 ರೂಪಾಯಿ ಉಳಿತಾಯ ಆಗುತ್ತೆ ಸ್ನೇಹಿತರೆ. ಅದು ಸಣ್ಣ ಅಮೌಂಟು ಆಗಿರ್ಬೋದು. ನೀವು ಅದನ್ನು ಶುರು ಮಾಡಿ ಹೋಗ್ತಾನೆ ನಿಮಗೆ ಗೊತ್ತಿಲ್ಲದಂಗೆ ನೀವು ಸೇವ್ ಮಾಡೋಕ್ಕೆ ಶುರು ಮಾಡ್ತೀರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ನೀವು ಬಜೆಟಿಂಗು ವೆರಿ ಇಂಪಾರ್ಟೆಂಟು ಅಂತ ಹೇಳ್ತಾ, ಇವತ್ತಿನ ವೀಡಿಯೋದಲ್ಲಿ ನೀವು ಒಂದು ಹೊಸ ವಿಚಾರ ಕಲ್ತಿದ್ದೀರಾ ಅಂತ ಅಂದ್ಕೊತೀನಿ. ಕಲ್ತಿದ್ರೆ ನಮ್ಮ ವೀಡಿಯೋಗೆ ಲೈಕ್ಸ್ ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನಾವು ಸಣ್ಣದಾಗಿ ವೀಡಿಯೋನೇ ಮಾಡ್ತಾ ಹೋಗ್ತೀನಿ ಶುರುವಿನಲ್ಲಿ. ಯಾಕೆ ಅಂತಂದರೆ ದೊಡ್ಡದಾಗಿ ನಿಮ್ಗೆ ಹೇಳ್ತಾ ಹೋದರೆ ಎಲ್ಲ ವಿಚಾರನೂ ಒಂದೇ ವೀಡಿಯೋದಲ್ಲಿ ಹೇಳ್ಬೋದು, ಆದರೆ ಅದು ದೊಡ್ಡದಾಗುತ್ತೆ, ನಿಮಗೆ ನೋಡೋಕ್ಕೆ ಬೋರ್ ಆಗುತ್ತೆ ಅಂತ ಕಾರಣಕ್ಕೆ ನಾನು ಈ ಸಣ್ಣದಾಗಿ ವೀಡಿಯೋನ ಮಾಡೋವಂಥ ಪ್ರಯತ್ನ ಪಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನಿಮಗೆ ನನ್ನ ಉದ್ದೇಶ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಹಾಗಾದರೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ, ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಸಿ ಯು.